ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ನಾನು ಮನೆಗೆ ಹಾವು ಬಂದಿತ್ತಲ್ಲ, ಆ ವಿಚಾರನ ಶೇರ್ ಮಾಡಿದ್ಮೇಲೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಸುಮಾರು ಜನ ಎಷ್ಟು ಪ್ರೀತಿ ತೋರಿಸಿ ನಿಮಗೆ ಗೊತ್ತಿರೋ ಅಂಥ ಟಿಪ್ಸ್ಗಳನ್ನ ನನಗೆ ಶೇರ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನನಗೆ ಓದೋಕ್ಕೆ ಆಗ್ತಿಲ್ಲ, ಅಷ್ಟೊಂದು ಕಮೆಂಟ್ಸ್ ಬರ್ತಾಯಿದೆ. ಎಲ್ಲನೂ ಪಾಸಿಟಿವ್ ಕಮೆಂಟ್ಸೇ. ಅಷ್ಟು ಪ್ರೀತಿಯಿಂದ ಇದನ್ನು ಮಾಡಿ ಅಕ್ಕ, ಈ ರೀತಿ ಮಾಡಿದ್ರೆ ಹಾವು ಬರಲ್ಲ, ಭಯ ಪಡಬೇಡಿ ಅಂತ ಎಲ್ಲ ಧೈರ್ಯ ತುಂಬಿದ್ದೀರಾ. ನನಗೆ ತುಂಬಾ ಖುಷಿ ಆಯಿತು. ನನಗೆ ಸುಮಾರು ಕಮೆಂಟ್ಸ್ಗೆ ರಿಪ್ಲೈ ಮಾಡೋಕ್ಕೂ ಆಗ್ತಿಲ್ಲ, ಯಾಕಂದರೆ ಸಾವಿರಾರು ಮೆಸೇಜಸ್ ಬರ್ತಿದೆ ಅಲ್ವಾ. ಯಾವುದಕ್ಕೆ ರಿಪ್ಲೈ ಮಾಡೋದು, ಯಾವುದಕ್ಕೆ ಬಿಡೋದು ಅಂತಲೇ ಗೊತ್ತಾಗ್ತಿಲ್ಲ. ಬ್ಯಾಕ್ ಟು ಬ್ಯಾಕ್ ನನಗೆ ಅಷ್ಟೊಂದು ಮೆಸೇಜಸ್ ಬರ್ತಿರೋವಾಗ ಆ ನೋಟಿಫಿಕೇಷನ್ಸು ಟಾಪಲ್ಲಿ ಬರ್ತಿರೋದು ಅದು ಮಾತ್ರ ಕಾಣಿಸ್ತಿದೆ. ಹಳೇದೆಲ್ಲನೂ ಕೆಳಗಡೆ ಹೋಗ್ತಿರೋದಕ್ಕೆ ಗೊತ್ತೇ ಆಗ್ತಾಯಿಲ್ಲ ನನಗೆ. 2 ಮಿಲಿಯನ್ ವ್ಯೂಸ್ ಹೋಗ್ಬಿಟ್ಟಿದೆ ನನಗೆ. ಸೀರಿಯಸ್ಲಿ ಎಷ್ಟು ಜನ ನನಗೆ ಕಮೆಂಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ಈವನ್ DM ಕೂಡ ಸಪ್ರೇಟಾಗಿ ಮಾಡ್ತಿದ್ದೀರಾ, ಕಮೆಂಟ್ ಕೂಡ ಮಾಡ್ತಿದ್ದೀರಾ, ಯೂಟ್ಯೂಬಲ್ಲೂ ಬಂದು ರಿಪ್ಲೈ ಮಾಡ್ತಿದ್ದೀರಾ, ಇನ್ಸ್ಟಾಗ್ರಾಮಲ್ಲೂ ಮೆಸೇಜಸ್ ಕಳಿಸ್ತಾ ಇದ್ದೀರಾ. ನೀವು ಕಳಿಸಿರೋ ಅಂಥ ಎಲ್ಲ ಟಿಪ್ಸಿಗೂ ಮತ್ತು ತೋರಿಸಿರೋ ಅಂಥ ಪ್ರೀತಿ ಮತ್ತು ಧೈರ್ಯಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಈ ಪ್ರೀತಿಗೆ ನಾನು ಆಭಾರಿ ಮತ್ತು ಚಿರಋಣಿಯಾಗಿರ್ತೀನಿ. ಎಲ್ಲೋ ಇರೋ ಅಂಥ ನೀವು, ನಾನು ಯಾರೋ ಅಂತ ನಿಮಗೆ ಗೊತ್ತಿಲ್ಲ, ನೀವು ಯಾರೋ ಅಂತ ನನಗೆ ಗೊತ್ತಿಲ್ಲ. ಬಟ್ ಇದೇ ಅಲ್ವಾ ಮನುಷ್ಯತ್ವ ಅಂದರೆ. ಯಾರಾದರೂ ಒಬ್ಬರು ಸಹಾಯ ಕೇಳಿದ್ದಾರೆ ಅಥವಾ ಯಾರೋ ಒಬ್ಬರು ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ನಮಗೆ ಗೊತ್ತಿರೋದನ್ನು ಹಂಚ್ಕೊಳ್ಳೋದೇ ಪ್ರೀತಿ ಅಲ್ವಾ. ಸೀರಿಯಸ್ಲಿ ನನಗೆ ಆಶ್ಚರ್ಯ ಆಗೋಯ್ತು, ಇಷ್ಟೊಂದು ಜನ ನನ್ನ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಆಮೇಲೆ ಸುಮಾರು ಟಿಪ್ಸ್ಗಳು ಕೂಡ ನೀವು ಹೇಳಿರೋದು ನಾನು ಆಲ್ರೆಡಿ ಫಾಲೋ ಮಾಡ್ತಿದ್ದೀನಿ. ಅಂದರೆ ಬೆಳ್ಳುಳ್ಳಿ ಸಿಪ್ಪೆ ಹಾಕೋದಾಗಲಿ, ಈರುಳ್ಳಿ ಸಿಪ್ಪೆ ಹಾಕೋದಾಗಲಿ, ಹೊಗೆ ಹಾಕೋದು, ಇದೆಲ್ಲ ನಾವು ಫಾಲೋ ಮಾಡ್ತಿದ್ದೀವಿ. ಬಟ್ ಆದರೂ ಹೆಂಗೆ ಹಾವು ಬಂತು ಅಂತಲೇ ಗೊತ್ತಿಲ್ಲ. ಬಟ್ ಏನೋ ಗಿಡದ ಹೆಸರು ಹೇಳಿದ್ದಾರೆ ಸುಮಾರು ಜನ, ನರ್ಗೀಸ್ ಗಿಡ ಅಂತ. ಬಟ್ ಅದು ಯಾವುದು ಅಂತ ನನಗೆ ಗೊತ್ತಿಲ್ಲ. ಹಾವು ನಂಜಿನ ಗಿಡ ಅಂತ ಹೇಳಿ ನರ್ಸರಿಯಲ್ಲಿ ಸಿಕ್ಕಿತ್ತು ಅಲ್ಲ, ಅದನ್ನು ತೊಗೊಬಂದು ಮನೆ ಹತ್ರ ಇಟ್ಟಿದ್ದೀವಿ. ಅದಾದಮೇಲೆ ಸುಮಾರು ಜನ ಸ್ನೇಕ್ ರಿಪಲೆಂಟ್ ಪೌಡರ್ ಸಿಗುತ್ತೆ ಆನ್ಲೈನಲ್ಲಿ, ಅದು ತರಿಸಿ ಹಾಕಿ, ಮತ್ತು ಇದು ಟೊಮೆಟೊ ಅಂತ ಏನೋ ಸಿಗುತ್ತೆ ಅಂತ ಹೇಳಿದರು. ಅದು ನನಗೆ ಸಿಕ್ಕಿಲ್ಲ. ಬಟ್ ಆನ್ಲೈನಲ್ಲಿ ಸ್ನೇಕ್ ರಿಪಲೆಂಟ್ ಪೌಡರ್ ಸಿಕ್ತು. ಆಲ್ಮೋಸ್ಟ್ 2 ವೀಕ್ಸ್ ಆಯಿತು ನಾನು ಆರ್ಡರ್ ಮಾಡಿ, ಈಗ ಬಂದಿತ್ತು. ಸೊ ಅದಕ್ಕೇ ನಮ್ಮ ಮನೆಯವ್ರಿಗೆ ಹೇಳಿ ನೆನ್ನೆ ಮನೆ ಸುತ್ತ ಎಲ್ಲ ಹಾಕ್ಸಿದ್ವಿ. ಹಾಕಿದ್ಮೇಲೆ ಏನಾಯಿತು ಅಂತ ಹೇಳಿದ್ರೆ, ಅದು ಬರೀ ಕಾಂಪೌಂಡ್ ಆಚೆ ಮತ್ತು ವಾಲ್ ಇದೆಲ್ಲ ಈ ಕಡೆ ಹಿಂದ್ಗಡೆ ಅಲ್ಲಿ ಹಾಕಬೇಕಾಗಿತ್ತು. ಒಳಗಡೆ ಮನೆ ಒಳಗಡೆ ತೋಟ ಇದೆಯಲ್ಲ ಸ್ವಲ್ಪ ಜಾಗ, ಅಲ್ಲಿ ಕೂಡ ಸ್ವಲ್ಪ ಹಾಕ್ಬಿಟ್ಟಿದ್ವಿ. ಆಮೇಲೆ ಅನ್ನಿಸ್ತು ನಮ್ಮ ಚಿಂಟು ಇದ್ದಾನೆ, ಆಮೇಲೆ ಪಕ್ಷಿಗಳೆಲ್ಲ ಇದ್ದಾವೆ ಅಲ್ವಾ, ಅವಕ್ಕೆ ಸಫೋಕೇಟ್ ಆಗ್ಬೋದು ಅಂತ ಹೇಳಿ ಆಮೇಲೆ ಯೋಚನೆ ಬಂತು, ತಪ್ಪು ಮಾಡಿಬಿಟ್ವಲ್ವಾ ಅಂತ. ತುಂಬಾ ಸ್ಮೆಲ್ ಬರ್ತಿತ್ತು, ಅದು ಸ್ಟ್ರಾಂಗ್ ಆಗಿತ್ತು ಸ್ಮೆಲ್ಲು. ಆಮೇಲೆ ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಇದೇನಾದರೂ ಪೌಡರು ಮಕ್ಕಳು ಮುಟ್ಟಿದ್ರೆ ಅಥವಾ ಪ್ರಾಣಿಗಳು ಪೆಟ್ಸ್ಗೆ ಏನಾದರೂ ಇಂಪ್ಯಾಕ್ಟ್ ಆಗ್ಬೋದು ಅಂತ. ಪಾಪ ನಮ್ಮ ಚಿಂಟುಗೆ ಇದು ಪೌಡರ್ ಹಾಕಿದ್ಮೇಲೆ 2 ದಿವಸದಿಂದ ಹುಷಾರೇ ಇಲ್ಲ, ವಾಮಿಟಿಂಗ್ಸು, ಲೂಸ್ ಮೋಷನ್ ಆಗೋಗ್ತಾ ಇದೆ. ಪಾಪ ಮಗು ತುಂಬಾ ಸಪ್ಪಗಾಗಿ ಡಲ್ಲಾಗಿ ಹೋಗ್ಬಿಟ್ಟಿದ್ದಾನೆ. ಎನಿ ಟೈಮು ಆ್ಯಕ್ಟಿವ್ ಆಗಿದ್ದು ಆಟ ಆಡ್ಕೊಂಡಿದ್ದವನು ಒಂದೇ ಕಡೆ ಮಲ್ಕೊಂಡಿರ್ತಾನೆ, ಅಲ್ಲಿ ಇಲ್ಲಿ ಪಟ್ ಅಂತ ಸುಸ್ತಾಗಿ ಮಲ್ಕೊಂಡ್ಬಿಡ್ತಾ ಇದ್ದಾನೆ. ತುಂಬಾ ಬೇಜಾರಾಗೋಯ್ತು. ನಮ್ಮ ಮನೆಯವರು ಹೇಳಿದ್ರು ವೆಟರ್ನರಿ ಕ್ಲಿನಿಕ್ಗೆ 1-2 ದಿವಸ ಆದಮೇಲೆ ಹೋಗೋಣ, ನಾರ್ಮಲ್ ಆಗಿಬಿಡ್ತಾನೆ ಅವನು ಅಂತ. ಸೊ ಕರ್ಡ್ ಎಲ್ಲ ಕೊಟ್ಟಿದ್ದೀವಿ, ರೆಸ್ಟ್ ಮಾಡ್ತಿದ್ದಾನೆ, ನೋಡೋಣ ಬೇಗ ಹುಷಾರಾಗ್ತಾನೆ ಅನಿಸುತ್ತೆ. ಇನ್ನು ಬೆಳಗ್ಗೆನೇ ಎದ್ದಾಗ ಒಂದು ತಲೆನೋವೇನು ಅಂತ ಹೇಳಿದ್ರೆ, ಸಿಂಕು ಕ್ಲಾಗಾಗಿ ಹೋಗ್ಬಿಟ್ಟಿದೆ. ಪಾತ್ರೆ ತೊಳೆದು ಸ್ವಲ್ಪ ಹೊತ್ತಿಗೆನೇ ನೀರು ಹಂಗೆ ಪಟ್ಟಂತ ಕೆಳಗಡೆ ಬಂದುಬಿಡುತ್ತೆ ಸಿಂಕಿಂದ ಹೊರ್ಗಡೆ. ಅದನ್ನು ಬೇರೆ ಒರೆಸ್ಕೊಂಡು ಕೂತ್ಕೊಳ್ಳೋದು ಒಂದು ತಲೆನೋವು. ಹೆಣ್ಮಕ್ಳಿಗೆ ಫಸ್ಟ್ ಆಫ್ ಆಲ್ ಪದೇ ಪಾತ್ರೆ ತೊಳೆಯೋದೇ ಒಂದು ಟೆನ್ಷನ್ನು. ಅದರಲ್ಲಿ ಈ ರೀತಿ ಸಿಂಕಿಂದ ಆಚೆ ನೀರು ಬಂದ್ಬಿಡ್ತು ಅಂದರೆ ಸಖತ್ ಇರಿಟೇಟ್ ಆಗುತ್ತೆ ಸೀರಿಯಸ್ಲಿ. ಅದಕ್ಕೆ ಅಮ್ಮ ಒರೆಸ್ಕೊಡ್ತಾಯಿದ್ರು. ಬಟ್ ಏನಾಯಿತು ಅಂತ ಹೇಳಿದ್ರೆ, ಈ ಸಿಂಕುದು ಅನ್ಕ್ಲಾಗ್ ಆಗೋದಕ್ಕೆ ನಮ್ಮ ಮನೆಯವರು ಪೌಡರ್ ತಂದು ಹಾಕಿದ್ರು. ಅದು ಸರಿ ಹೋಯ್ತು ಅಂತ ಅಂದ್ಕೊಂಡಿದ್ವಿ. ಬಟ್ ಆದಮೇಲೆ ಮತ್ತೆ ನಿನ್ನೆ ಇವತ್ತು ಅದೇ ಥರ ಆಯಿತಾ, ಸರಿ ಅಂತೇಳ್ಬಿಟ್ಟು ಆ ಪೌಡರ್ ಇನ್ನೂ ಸ್ವಲ್ಪ ತೊಗೊಂಬಂದು 2-3 ಪ್ಯಾಕೆಟ್ ಹಾಕ್ಬಿಟ್ಟು 1 ಅವರ್ ಬಿಟ್ಬಿಟ್ಟು ಬಿಸಿ ನೀರು ಹಾಕಿದ್ವಿ. ಹಾಕಿದರೆ ನೋಡಿದ್ರೆ ಅದು ಹಾಕಿದ್ಮೇಲೆ ಕೂಡ ಆ ನೀರು ಆಚೆ ಬಂದ್ಬಿಡ್ತು.
ಆ ನೀರನ್ನ ಒರೆಸೋದಕ್ಕೆ ಹೋಗಿ ಅದು ಏನೋ ಆ್ಯಸಿಡಿಕ್ ಆಗಿದೆ ಅನಿಸುತ್ತೆ. ಕೈಯೆಲ್ಲ ಫುಲ್ಲು ರೆಡ್ಡಿಶ್ ಆಗಿ ಉರಿಯೋಕ್ಕೆ ಸ್ಟಾರ್ಟ್ ಆಗೋಯ್ತು, ಬೊಬ್ಬೆ ಬರೋಂಗೆ ಆಗೋಯ್ತು. ಅಮ್ಮ ಪಾಪ ನೀನು ಬಾಮ್ಮ ಈ ಕಡೆಗೆ ನಾನು ಒರೆಸ್ತೀನಿ ಅಂತ ಹೇಳಿಬಿಟ್ಟು ಅವರು ಸ್ವಲ್ಪ ಒರೆಸ್ಕೊಟ್ರು. ತುಂಬ ಬೇಜಾರಾಗ್ಬಿಡುತ್ತೆ ಸಿಂಕು ಈ ರೀತಿ ಕ್ಲಾಗ್ ಆಗಿಬಿಟ್ರೆ, ಸಖತ್ ಟೆನ್ಷನ್ ಆಗ್ತಿದೆ. ನಮ್ಮ ಮನೆಯವ್ರ ಹತ್ರ ಹೇಳಿ ಯಾರಾದರೂ ಪ್ಲಂಬರ್ನ ಕರೆಸಿ ರೆಡಿ ಮಾಡಿಸಿ ಅಂತ ಹೇಳಿದೆ. ಅವರು ಇಲ್ಲ ಪ್ಲಂಬರ್ ಅಲ್ಲ, ಕೂಲಿಯವ್ರನ್ನ ಕರೆಸ್ಬೇಕು, ಮೋರಿ ಕ್ಲೀನ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಏನು ಮಾಡಬೇಕೋ ಏನೋ ಗೊತ್ತಿಲ್ಲ, ಬಟ್ ಒಟ್ಟಿನಲ್ಲಿ ಇದು ಆದಷ್ಟು ಬೇಗ ರೆಡಿ ಆದರೆ ಸಾಕು ಅಂತ ಅನಿಸುತ್ತೆ. ಇವತ್ತು ತುಂಬಾ ಶ್ರೇಷ್ಠವಾಗಿರೋ ದಿನ ನಮಗೆ. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರು ಕರ್ಗ ಇದನ್ನು ನಾವು ತುಂಬಾ ಭಕ್ತಿಯಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಪರಂಪರೆ ಅಂದರೆ ನಮ್ಮ ತಾತ ಮುತ್ತಾತನವರೆಲ್ಲರೂ ಬೆಂಗಳೂರು ಕರ್ಗಕ್ಕೆ ಗಂಟೆ ಪೂಜಾರಿಯಾಗಿ ಕೆಲಸ ಮಾಡಿದವರು. ಈಗಿನವರೆಗೂ ನಮ್ಮ ಚಿಕ್ಕಪ್ಪ ಅಣ್ಣ ಎಲ್ಲರೂ ಅಲ್ಲೇ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವತ್ತು ಬೆಂಗಳೂರು ಕರ್ಗ ಇರೋದ್ರಿಂದ ನಮ್ಮ ಮನೇಲಿ ಹಬ್ಬದ ವಾತಾವರಣ. ಬೆಳಗ್ಗೆನೇ ಸ್ನಾನ ಗಿನ ಎಲ್ಲ ಮಾಡಿಕೊಂಡು ದೇವ್ರ ಪಾತ್ರೆ ಎಲ್ಲ ನೀಟಾಗಿ ಸ್ವಚ್ಛ ಮಾಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಕೊಂಡೆ. ನೈವೇದ್ಯಕ್ಕೆ ಅಮ್ಮ ಸಬ್ಬಕ್ಕಿ ಪಾಯಸ ಮಾಡಿಕೊಟ್ಟಿದ್ರು. ಇನ್ನೂ ನನಗೇನೋ ಒಂಥರ ಸ್ಪೆಷಲ್ ಫೀಲ್ ಕೊಡೋದೇನೋ ಅಂದರೆ ದೇವ್ರ ಪಾತ್ರೆಗಳೆಲ್ಲ ಸ್ವಚ್ಛ ಮಾಡಿಬಿಟ್ಟು ನಾವು ಪೂಜೆ ಮಾಡ್ತೀವಲ್ಲ, ಆವತ್ತಿನ ದಿನ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ದೇವ್ರ ಮನೆ. ಅಷ್ಟು ಫುಲ್ ಆನ್ ಪಾಸಿಟಿವ್ ವೈಬ್ಸು. ಅದೇನೋ ಒಂಥರ ದೇವಸ್ಥಾನದ ಕಳೆನೇ ಬಂದ್ಬಿಡುತ್ತೆ. ಇನ್ನು ಇವತ್ತು ಒಂದೊತ್ತಿನ ಉಪವಾಸ ಕೂಡ ಮಾಡಿ ತಾಯಿಗೆ ತುಪ್ಪದ ದೀಪ ಕೂಡ ಅಂಟಿಸಿದೆ. ಏನೋ ಒಂಥರ ತುಂಬಾ ಒಳ್ಳೆ ಫೀಲ್ ಕೊಡ್ತಿತ್ತು. ಆ ಮಲ್ಲಿಗೆ ಘಮ ದೇವ್ರ ಮನೆ ಎಲ್ಲ ಅಷ್ಟು ಚೆನ್ನಾಗಿ ಹರಡ್ಕೊಬಿಟ್ಟಿತ್ತು. ಇನ್ನು ಬೆಂಗಳೂರು ಕರ್ಗಕ್ಕೆ 800 ವರ್ಷಗಳ ಇತಿಹಾಸ ಇದೆ. 11 ದಿನಗಳ ಕಾಲ ನಡೆಯೋ ಅಂಥ ವೈಭವ ಇದು. ಕರ್ಗ ಹೊರೋ ಅಂಥ ಅರ್ಚಕರು ಎಷ್ಟು ಕಟ್ನಿಟ್ಟಾಗಿರ್ತಾರೋ ಹಾಗೆ ನಮ್ಮ ಜನ ಕೂಡ ತುಂಬಾ ಕಟ್ನಿಟ್ಟಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಸಲ್ಲಿಸ್ಕೊಂಡು ಮನೆಯಲ್ಲಿ ಮತ್ತು ನಾನ್ ವೆಜ್ ಏನೂ ತಿಂದೆ ಆ ಒಂದು ದಿನಕ್ಕೋಸ್ಕರ ತುಂಬಾ ಕಾತರವಾಗಿ ಕಾಯ್ತಾ ಇರ್ತೀವಿ. ಇವತ್ತು ಬೆಂಗಳೂರು ಕರ್ಗದಲ್ಲಿ ಇರೋ ಅಂಥ ವೈಭವ ಮತ್ತು ಆ ಹಬ್ಬದ ಕಳೆ, ಆ ಹೆಣ್ಮಕ್ಳು ರೆಡಿಯಾಗೋ ರೀತಿ, ಅದನ್ನೆಲ್ಲ ನೋಡೋದಕ್ಕೆ 2 ಕಣ್ಣು ಸಾಲದು. ಎಲ್ಲರೂ ಅಷ್ಟೇ ಅಷ್ಟೊಂದು ಕಾತರವಾಗಿ ಆ ತಾಯಿನ ವೆಲ್ಕಮ್ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಮೊನ್ನೆ ತಾನೇ ಹಸಿ ಕರ್ಗ ಮುಗ್ದಿದೆ. ಅಂದರೆ ಆ ತಾಯಿ ಚಿಕ್ಕ ಮಗು ಥರ ಕಂಕ್ಳಲ್ಲಿ ಕೂತು ಎಲ್ಲರಿಗೂ ದರ್ಶನ ಕೊಟ್ಟಿದ್ರು. ಇವತ್ತು ಬಂದು ಹೂವಿನ ಕರ್ಗ ಅಲ್ವಾ, ಅದು ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ. ಅದನ್ನು ನೋಡೋಕ್ಕೆ ಎಷ್ಟು ಲಕ್ಷ ಜನ ಬರ್ತಾರೋ. ಆ ಜನಸಾಗರದಲ್ಲಿ ನಿಂತ್ಕೊಂಡು ನೋಡೋದಕ್ಕೇ ಒಂದು ಏನು ಹೇಳೋದು, ಅದೃಷ್ಟ ಮಾಡಿರಬೇಕು. ನಾನಂತೂ ಸುಮಾರು ವರ್ಷದಿಂದ ಚಿಕ್ಕ ವಯಸ್ಸಿಂದನೂ ಬೆಂಗಳೂರು ಕರ್ಗನ ನೋಡಿದ್ದೀನಿ. ಅಲ್ಲಿಂದ ನಾವು ಏನಾದರೂ ತಪ್ಪಿಸ್ಕೊಂಬಿಟ್ವಿ ಅಂತ ಹೇಳಿದ್ರೆ ವಾಪಸ್ ಬರೋದಕ್ಕೆ ಕಷ್ಟ ಅನ್ನೋ ಥರ ಫೀಲ್ ಆಗ್ತಿತ್ತು ಚಿಕ್ಕ ವಯಸ್ಸಲ್ಲಿ. ಯಾಕೆಂದರೆ ಅವಾಗೆಲ್ಲ ಏನೂ ಗೊತ್ತಾಗ್ತಿರ್ಲಿಲ್ಲ ಅಲ್ವಾ, ಅದಕ್ಕೇ. ಬಟ್ ಈಗ ಎಲ್ಲಿಬಿಟ್ರೂ ನಾವು ವಾಪಸ್ ಬರೋ ಅಂಥ ಕೆಪಾಸಿಟಿ ಇರುತ್ತೆ ಬಿಡಿ. ಬಟ್ ಜನ ಮಾತ್ರ ಅಷ್ಟು ಜಾಸ್ತಿ ಜನ ಇರ್ತಾರೆ. ಎಲ್ಲ ಊರಲ್ಲೂ ನಡೆಯೋ ಕರ್ಗಗಳಿಗಿಂತ ಬೆಂಗಳೂರು ಕರ್ಗನೇ ಅತ್ಯದ್ಭುತ ಅಂತ ಹೇಳ್ಬೋದು. ಫ್ರೆಂಡ್ಸ್, ನೀವು ಕೂಡ ಬೆಂಗಳೂರು ಕರ್ಗ ನೋಡಿದ್ದೀರಾ? ಇಲ್ಲ ಇವತ್ತೇನಾದರೂ ನೀವು ಬೆಂಗಳೂರು ಕರ್ಗಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ? ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಬೆಳಗಿನ ಬ್ರೇಕ್ಫಾಸ್ಟ್ನ ನಾನು ಮಧ್ಯಾಹ್ನ 1:15 ಮಾಡಿಕೊಂಡೆ. ಅಂದರೆ ಲಂಚೇ ಮಾಡಿದ್ದು. ಅಮ್ಮ ಬಿಸಿ ಬಿಸಿ ದೋಸೆ ಮಾಡಿ ಕೊಟ್ಟರು. ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆಯಾಸವಾಗಿ ಕೂತಿರೋವಾಗ ಅಮ್ಮ ಹಾಕುವಂಥ ಬಿಸಿ ಬಿಸಿ ದೋಸೆ ಇದೆಯಲ್ಲ, ಅದು ಸ್ವರ್ಗ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ಎಲ್ಲರಿಗೂ ಬಿಸಿ ಬಿಸಿ ದೋಸೆ ಮಾಡಿಕೊಡ್ತಾ ಇರ್ತೀವಿ. ನಮಗೆ ಯಾರೂ ಬಿಸಿ ದೋಸೆ ಮಾಡಿಕೊಡಲ್ವಲ್ಲ ಅಪ್ಪ ಅನ್ನೋದೊಂದು ಸಂಕಷ್ಟ. ನನಗೆ ಆರೋಗಿರೋ ದೋಸೆ ತಿನ್ಬೇಕಂದ್ರೇ ಬೇಜಾರು. ಅದಕ್ಕೆ ಅಮ್ಮ ಯಾವಾಗಲೂ ಅಷ್ಟೇ, ಏನೇ ಕೆಲಸ ಇರಲಿ ನಾನು ದೋಸೆ ತಿನ್ನಬೇಕು ಅಂತ ಹೇಳಿದ್ರೆ ಅವರೇ ಬಂದು ಹಾಕ್ಕೊಡ್ತಾರೆ ಬಿಸಿ ಬಿಸಿಯಾಗಿ. ಅದೊಂದು ಬ್ಲೆಸ್ಸಿಂಗ್ಸ್ ಅಂತಲೇ ಹೇಳ್ಬೋದು. ಇನ್ನೂ ನಾವು 11 ದಿನದಿಂದ ಯಾವುದೇ ರೀತಿ ನಾನ್ ವೆಜ್ಜು ಮನೇಲಿ ತಿಂತಿಲ್ಲ ಅಲ್ವಾ. ಸೊ ಅದಕ್ಕೆ ನಮ್ಮ ಮನೆಯವರು ಸೈಡ್ ಡಿಶ್ ಇಲ್ಲದೆ ಯಾವುದೇ ಊಟನೂ ತಿನ್ನಲ್ಲ. ಬ್ರೇಕ್ಫಾಸ್ಟ್ ಒಂದು ಮಾತ್ರನೇ ಸೈಡ್ ಡಿಶ್ ಇಲ್ಲದೆ ತಿಂತಾರೆ. ಮಧ್ಯಾಹ್ನ ಊಟಕ್ಕೆ ಮತ್ತು ರಾತ್ರಿ ಊಟಕ್ಕೆ ಅವ್ರಿಗೆ ಏನಾದರೂ ಸೈಡ್ ಡಿಶ್ ಬೇಕೇ ಬೇಕು. ಸೊ ಅದಕ್ಕೇನೆ ಮನೇಲಿ ಪಕೋಡ, ಬಜ್ಜಿ ಅಥವಾ ಅಟ್ಲೀಸ್ಟ್ ಪಾಪಡ್ ಆದರೂ ಬೇಕೇ ಬೇಕು ಅವ್ರಿಗೆ. ಮತ್ತು ಸಂಡೇ ಬಂದುಬಿಟ್ಟು ಈ ಗೋಬಿ 65 ಮಾಡಿದ್ದೆ. ಅದು ಮಾಡೋದು ತುಂಬಾ ಈಸಿ. ಕಾರ್ನ್ಫ್ಲೋರು ಮತ್ತು ಮೈದಾ ಹಿಟ್ಟು
ಸೇಮ್ ಟು ಸೇಮ್ ರೇಷೋ ತೊಗೋಬೇಕು. ನೀವು 2 ಸ್ಪೂನ್ ಕಾರ್ನ್ಫ್ಲೋರು 2 ಸ್ಪೂನ್ ಮೈದಾ ತೊಗೊಂಡಿದ್ರೆ ಸೇಮ್ ಅದೇ ರೇಷೋ ತೊಗೊಳ್ಳಿ. ಮತ್ತು ಅಚ್ಕಾರದ ಪುಡಿ 2 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಚಿಕನ್ ಮಸಾಲ ಪೌಡರು, ಚಾಟ್ ಮಸಾಲ ಸ್ವಲ್ಪ ಹಾಕಿ ಈ ಬ್ಯಾಟರ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿರೋದು ಹಾಕ್ಕೋಬೇಕು. 2 ಸ್ಪೂನ್ ಹಾಕಿದ್ರೆ ಸಾಕು. ನಾವು ನೀರಲ್ಲಿ ಕುದಿಸಿರ್ತೀವಲ್ವ, ಅರಿಶಿನ ಮತ್ತು ಉಪ್ಪಾಕಿ ಕುದಿಸಿರೋ ಅಂಥ ಹೂಕೋಸು ಅಂದರೆ ಕಾಲಿಫ್ಲವರ್ನ ಇದರಲ್ಲಿ ತೆಗೆದು ಹಾಕ್ಕೋಬೇಕು. ಕಾಲಿಫ್ಲವರ್ ತುಂಬ ಬೇಯಬಾರ್ದು, ಒಂದು 20% 30% ಬೆಂದಿದ್ರೆ ಸಾಕು. ಜಸ್ಟು ಅದರಲ್ಲಿ ಎಲ್ಲ ಈಗ ಹುಳಗಳಿರ್ತವಲ್ಲ ಅದಕ್ಕೋಸ್ಕರನೇ. ಅದಾದಮೇಲೆ ನಾವು ಈ ಬ್ಯಾಟರಲ್ಲಿ ಮಿಕ್ಸ್ ಮಾಡಿ ಎಣ್ಣೆಲಿ ಕರ್ಕೊಂಡ್ಬಿಟ್ರೆ ತುಂಬಾ ಔಟ್ಸ್ಟ್ಯಾಂಡಿಂಗ್ ಮತ್ತು ಯಮ್ಮಿಯಾಗಿರುತ್ತೆ. ಈ ಥರ ನಾವು ನಾನ್ ವೆಜ್ಜೇ ತಿಂದಿರೋ ಅಂಥ ಟೈಮಲ್ಲಿ ಈ ಬ್ಯಾಟರ್ ಏನು ಮಾಡಿದ್ದೀವಲ್ಲ ಅದರಲ್ಲಿ ಮಶ್ರೂಮು ಅಥವಾ ಕಾಲಿಫ್ಲವರು ಇದನ್ನು ಮಿಕ್ಸ್ ಮಾಡಿಕೊಂಡು ಎಣ್ಣೆಲಿ ಕರ್ಕೊಂಡ್ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ. ನಮ್ಮ ಮನೆಯವ್ರಿಗೆ ಈ ರೀತಿಯೇ ನಾನು ಸಬ್ಸ್ಟಿಟ್ಯೂಟ್ ನಾನ್ ವೆಜ್ಗೆ ಮಾಡಿಕೊಡ್ತಿರೋದು. ಏನಾದರೂ ಕ್ರೇವ್ ಮಾಡ್ತಾನೆ ಇರ್ತಾರೆ, ಅದಕ್ಕೆ ಮಶ್ರೂಮು ತಂದು ಇಟ್ಕೊಂಡ್ಬಿಟ್ಟಿದ್ದೀನಿ. 2-3 ದಿವಸದಿಂದ ಇಂಟರ್ನೆಟ್ಟು ತುಂಬಾ ಸ್ಲೋ ಆಗೋಗ್ಬಿಟ್ಟಿತ್ತು. ಅದಕ್ಕೆ ನಾನು ವೀಡಿಯೋಸ್ ಏನೂ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ನೂ ಮಂತ್ ಎಂಡ್ ಆಗಿದ್ದರಿಂದ ಆಫೀಸ್ ವರ್ಕ್ ಕೂಡ ಜಾಸ್ತಿ ಇತ್ತು. ಸೊ ಅದಕ್ಕೇನೆ ಇದನ್ನು ಪೋಸ್ಟ್ಪೋನ್ ಮಾಡಿಬಿಟ್ಟು ಬೇರೆ ವರ್ಕ್ ಮೇಲೆ ಫೋಕಸ್ ಮಾಡ್ತಿದ್ದೆ. ಇಂಟರ್ನೆಟ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಆಫೀಸ್ ವರ್ಕು ನಡೆಯಲ್ಲ ಮತ್ತು ಇದು ಕೂಡ ನಡೆಯೋದಿಲ್ಲ. ಸೊ ನಾವು ಈ ಏರಿಯಾಗೆ ಬಂದಾಗ ಜಿಯೋ ಅಲ್ಲಿ ಚೆಕ್ ಮಾಡಿದ್ವಿ. ಆದರೆ ಈ ಏರಿಯಲ್ಲಿ ಜಿಯೋ ಸರ್ವಿಸೇ ಇರಲಿಲ್ಲ. ಏರ್ ಫೈಬರ್ ನೆಟ್ ಅಂತ ಏನೋ ಒಂದು ಸರ್ವಿಸ್ ಇತ್ತು. ಬಟ್ ನಾವು ಹಳೆ ಮನೇಲಿರೋವಾಗ ಹಾಕಿಸ್ಕೊಂಡಿದ್ದೆ ಜಿಯೋ ಅಲ್ವಾ, ಮತ್ತು ಆಫೀಸಲ್ಲೂ ಅಷ್ಟೇ ಆ್ಯಕ್ಟು ಮತ್ತು ಜಿಯೋ ಎರಡೂ ಹಾಕ್ಕೊಂಡಿದ್ದೀವಿ ಜಾಸ್ತಿ ಕೆಪಾಸಿಟಿ ಬೇಕು ಅಂತ. ನಮಗೆ ಜಿಯೋ ಅಲ್ಲಿ ಆ್ಯಡೆಡ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಒಂದು ಲ್ಯಾಂಡ್ಲೈನ್ ಕೂಡ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಂಬರ್ ಕೊಡ್ತಾರೆ. ಸೊ ಆ ಲ್ಯಾಂಡ್ಲೈನ್ ಕೂಡ ಮನೇಲಿ ಯೂಸ್ ಮಾಡ್ತಿದ್ವಿ. ಇಲ್ಲಿಗೆ ಬಂದಮೇಲೆ ಲ್ಯಾಂಡ್ಲೈನ್ನ ತೆಗೆದು ಮೇಲೆ ಬಿಸಾಕಿದ್ದೀವಿ. ಯಾಕಂದರೆ ಆ ಫೆಸಿಲಿಟಿ ಇಲ್ಲಿಲ್ಲ. ಸುಮಾರು ಜನ ಯಾರೂ ಇಲ್ಲಿ ಇಂಟರ್ನೆಟ್ಟೇ ಹಾಕಿಸ್ಕೊಂಡ್ಲಿಲ್ಲ. ನಮಗೆ ಆಫೀಸ್ ಪರ್ಪಸ್ಗೆ ಬೇಕು, ಇಲ್ಲಿಂದ ಕೂತ್ಕೊಂಡು ಆಫೀಸ್ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆಫೀಸ್ ಮ್ಯಾನೇಜ್ ಮಾಡೋದಕ್ಕೆ ಇಂಟರ್ನೆಟ್ಟೇ ಬೇಕಾಗಿರೋದು. ಅದು ಹೈ ಸ್ಪೀಡ್ದು ಬೇಕಾಗಿತ್ತು. ಫಸ್ಟು ಜಿಯೋದು ಫೈಬರ್ ನೆಟ್ ಅಂತ ಏನೋ ಇತ್ತು ಅಲ್ವಾ, ಅದನ್ನು ಹಾಕಿಸ್ಕೊಂಡ್ವಿ. ಅದು ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂತ ಹೇಳಿ ಅದನ್ನು ಚೇಂಜ್ ಮಾಡಿ ಆ್ಯಕ್ಟ್ಗೆ ಮತ್ತೆ ಕನ್ವರ್ಟ್ ಮಾಡ್ಕೊಂಡ್ವಿ. ಆ್ಯಕ್ಟು ಅಷ್ಟೇ ಇಲ್ಲಿ ಸರ್ವಿಸ್ ಇಲ್ಲ. ಪಾಪ ಅವ್ರಿಗೆ ಲೈನ್ ಎಳ್ಕೊಳ್ಳೋದಕ್ಕೆ ತುಂಬ ಟೈಮ್ ತಗೊಳ್ತು. ನಾನು ಯಾಕೆ ಇದನ್ನು ನಿಮ್ಗೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಮನೇಲಿ ಏನಾದರೂ ಮಕ್ಕಳು ಓದೋರಿದ್ದಾರೆ ಅಥವಾ ವರ್ಕ್ ಫ್ರಮ್ ಹೋಮ್ ಮಾಡೋರಿದ್ದಾರೆ, ಇಲ್ಲ ನಿಮ್ಮ ಮನೇಲೇ 3 ಜನ 4 ಜನ ಇದ್ದೀರಾ ಅಂತ ಹೇಳಿದ್ರೆ ಸುಮ್ಮನೆ ಒಂದು ಫೋನು ರೀಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಮೊದಲು ನೀವು ಮಂತ್ಲಿ ಒಂದು ಪ್ಯಾಕೇಜ್ ಬರುತ್ತೆ ನಿಮಗೆ. ಸೊ 700-800 ಕೊಟ್ಟರೆ ಮನೇಲಿ ಟಿ ವಿ ನೋಡೋದಕ್ಕೂ ಅದನ್ನು ಬಳಸ್ಕೋಬೋದು. ಅದಾದಮೇಲೆ ದೊಡ್ಡೋರು ಇರ್ತಾರಲ್ವ, ಅವ್ರಿಗೂ ಫೋನ್ ಕನೆಕ್ಟ್ ಮಾಡಿ ಅನ್ಲಿಮಿಟೆಡಾಗಿ ಯೂಸ್ ಮಾಡ್ಕೋಬೋದು. ಇನ್ನು ಮಕ್ಕಳಿಗೆ ಸ್ಟಡೀಸ್ಗೂ ಯೂಸ್ ಆಗುತ್ತೆ. ಅದೇ ನಾವು ಫೋನು ರೀಚಾರ್ಜ್ ಮಾಡಿದ್ವಿ ಅಂತ ಹೇಳಿದ್ರೆ ಅದಕ್ಕೆ ಟಾಪಪ್ ಅಂತ ಹೇಳಿ ಪದೇ ಪದೇ ಇಂಟರ್ನೆಟ್ ಖಾಲಿ ಆಯಿತು ಅಂತ 20 ರೂಪಾಯಿ 30 ರೂಪಾಯಿ 50 ರೂಪಾಯಿ ಅಂತ ವೇಸ್ಟ್ ಮಾಡ್ತಾನೆ ಇರ್ತೀರ ದಿನಾಗ್ಲೂ. ಅದಕ್ಕೆ ಮೊದಲು ನೀವೇನಾದರೂ ಸಣ್ಣ ಪುಟ್ಟ ಸ್ಟಡೀಸ್ಗೆ ಅಥವಾ ಮನೇಲಿ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ದೀರಾ ಅಂದರೆ ಜಸ್ಟು 50 Mbps-ಗೆ 550 ರುಪೀಸ್ ಏನೋ ಚಾರ್ಜ್ ಆಗುತ್ತೆ ಅಷ್ಟೇ. ನೀವೇನಾದರೂ ಆಫೀಸ್ ವರ್ಕು ಅದು ಇದು ಮಾಡಬೇಕು, ಹೆವಿ ಇಂಟರ್ನೆಟ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ 600 Mbps-ಗೆ 2000 ರುಪೀಸ್ ಆಗುತ್ತೆ. ಸೊ ನಿಮ್ಗೆ ಹೆಂಗೆ ಬೇಕೋ ಆ ರೀತಿ ಹಾಕಿಸ್ಕೊಳ್ಳಿ. ನನ್ನ ಪ್ರಕಾರ ನಾರ್ಮಲ್ ಯೂಸೇಜ್ಗೆ ನೀವು ಜಸ್ಟ್ 50 Mbps ಹಾಕ್ಕೊಂಡ್ರೆ ಸಾಕು ಅನಿಸುತ್ತೆ. ಈಗ ನಾವಿರೋದು ಇಂಟರ್ನೆಟ್ ಯುಗದಲ್ಲಲ್ವಾ, ಎಲ್ಲರೂ ಮಕ್ಕಳಿಂದ ಹಿಡಿದು ಮನೇಲಿ ದೊಡ್ಡೋರ್ವರ್ಗು ಏನಾದರೂ ಒಂದು ಪರ್ಪಸ್ಗೆ, ಮೇ ಬಿ ಅದು ಸ್ಟಡೀಸ್ಗಾದರೂ ಇರ್ಬೋದು, ವರ್ಕ್ಗಾದರೂ ಇರ್ಬೋದು, ಅಥವಾ ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗಾದರೂ ಇರ್ಬೋದು, ಇಂಟರ್ನೆಟ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಸೊ ಈ ರೀತಿ ನಾವು ವೈಫೈ ಕನೆಕ್ಷನ್ ಮಾಡ್ಕೊಂಡ್ಬಿಟ್ವಿ ಅಂತ ಹೇಳಿದ್ರೆ ಈವನ್ ಟಿ ವಿಯಲ್ಲೂ ಅಷ್ಟೇ ನಾವು ವೈಫೈ ಕನೆಕ್ಟ್ ಮಾಡಿಕೊಂಡು ಏನು ಬೇಕಾದರೂ ನೋಡ್ಬೋದು. ನೀವು ಆ್ಯಪ್ಸು ಅಮೆಝಾನು ಅಥವಾ ನೆಟ್ಫ್ಲಿಕ್ಸು ಇದನ್ನೆಲ್ಲನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಹೊಸದಾಗಿ ರಿಲೀಸ್ ಆಗಿರುವಂಥ ಮೂವೀಸ್ನ ಕೂಡ ನೋಡ್ಬೋದು. ನಾವು ಆಗ ಪ್ರೆಗ್ನೆಂಟ್ ಆಗೋದಕ್ಕೆ ಮೊದಲು ನಾನು ಸುಮಾರು ಮೂವೀಸ್ಗೆ ಹೋಗ್ತಿದ್ವಿ. ಒನ್ ಟೈಮ್ ಮೂವೀಸ್ಗೆ ಹೋದ್ರೇ ಆಲ್ಮೋಸ್ಟ್ 1000 ರೂಪಾಯಿ 1200 ರೂಪಾಯಿ ಆಗುತ್ತೆ. ಸೊ ಅದಕ್ಕೆ ಒಂದು 600 ರೂಪಾಯಿ 700 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು 2000 ರೂಪಾಯಿ ಖರ್ಚು ಮಾಡೋದ್ರಿಂದ ಏನು ತೊಂದರೆ ಆಗೋದಿಲ್ಲ.
ಎಲ್ಲ ಪರ್ಪಸ್ಗೂ ನಾವು ಯೂಸ್ ಮಾಡ್ಕೋಬೋದು, ಆಫೀಸಿಂದ ಹಿಡಿದು ಎಂಟರ್ಟೈನ್ಮೆಂಟ್ವರೆಗೂ. ಸೊ ಅದರಿಂದನೇ ಇದನ್ನು ಹಾಕಿಸ್ಕೊಂಡಿದ್ದೀವಿ. ಸೊ ನಾರ್ಮಲ್ ಯೂಸ್ಗೆ ಏನೂ ಬೇಡ ಅಂತ ಹೇಳಿದವರು, ನಾನು ಹೇಳಿದ್ನಲ್ಲ 550 ರುಪೀಸ್ ಕೊಟ್ಟರೆ ಸಾಕು ಅಂತ. ಸೊ 550 ರುಪೀಸ್ ಕೊಟ್ಟು ನೀವು ಹಾಕಿಸ್ಕೊಂಡ್ರೆ ಮನೇಲಿ ಕೇಬಲ್ಲು ಯೂಸ್ ಮಾಡಲ್ಲ ಸುಮಾರು ಜನ. ಈಗ ಇಂಟರ್ನೆಟ್ಟಲ್ಲೇ ಎಷ್ಟೊಂದು ಮೂವೀಸು, ವೆಬ್ ಸೀರೀಸ್ ಎಲ್ಲ ಬರುತ್ತೆ, ಅದನ್ನೇ ನೋಡ್ಕೊಳ್ತಾರೆ. ಸೊ ನಿಮ್ಮ ಏರಿಯಾದಲ್ಲಿ ಸರ್ವಿಸ್ ಯಾವ ರೀತಿ ಇದೆ ಅಂತ ಚೆಕ್ ಮಾಡಿಕೊಂಡು ಆ್ಯಕ್ಟು ಅಥವಾ ಜಿಯೋ ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೆಕ್ ಮಾಡ್ಕೊಂಡು ಹಾಕಿಸ್ಕೊಳ್ಳಿ. ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗು. ಇವತ್ತಿನ ವ್ಲಾಗಲ್ಲಿ ನಾನು ಮಾಡಿರೋವಂಥ ಪೂಜೆ, ನಾನು ಕೊಟ್ಟಿರೋವಂಥ ರೆಸಿಪಿ ಡೀಟೇಲ್ಸು ಮತ್ತು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಪಾಸಿಟಿವ್ ನೋಟಾಗಿ ಕಮೆಂಟ್ ಮೂಲಕ ಕೂಡ ತಿಳಿಸಿ. ಇದು ನನಗೆ ಎನ್ಕರೇಜಿಂಗ್ ಆಗಿರುತ್ತೆ. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೀಷಿಯಸ್ ಟೈಮ್ ಆ್ಯಂಡ್ ಕೈಂಡ್ ಸಪೋರ್ಟ್. Thank you for watching. We'll catch you in next vlog.